ಆನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರದೇಶ ವರಪ್ರದಂ. ಯಾವ್ದಾಯ್ತೀಗ? ಆನ ಮುಗಿತಾ ಅದ? ಇಲ್ಲ ಮುಗುದಿಲ್ಲ, ಇನ್ನು ಮುಗುದಿಲ್ಲ. ಇನ್ನು ಇದೆಯಲ್ಲ. ರಾಮಾವತಾರ ಐತಿ. ದೇವಕಿ ನಂದನ ಸುಂದರ ರೂಪ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಎಲ್ಲ ಇನ್ನೂ ಹಿಂದಿದೆ. ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು. ದೇವಕಿ ನಂದನ ದೇವಕಿಗೆ ಮಗ, ಸುಂದರ ರೂಪ ಉಳ್ಳವನು, ರುಕ್ಮಿಣಿಯ ಪತಿ ರುಕ್ಮಿಣಿ ವಲ್ಲಭ, ಪಾಂಡವರಿಗೆ ಬಂಧು. 4 ಮಾತು ಹೇಳಿದ್ರು. ನೋಡೋದಕ್ಕೆ ಏನ್ ಅನ್ಸುತ್ತೆ? ಬಹಳ ಸಿಂಪಲ್ ವರ್ಡ್ಸ್ ಇದ್ದಾಗಿವೆ. ಒಂದೊಂದು ಏನ್ ಹೇಳ್ತಾ ಇವೆ ಅಲ್ಲಿ? ದೇವಕಿ ನಂದನ, ದೇವಕಿ ಮಗ ಅಂತ ಹೇಳುದು ದೇವರು ಅಂತ ಕರೆಯೋದು ತಪ್ಪಾಗ್ಲಿಲ್ವಾ ಅಂತ ಪ್ರಶ್ನೆ ಬಂದ್ರೆ ಅಲ್ಲ. ದೇವಕಿ ನಂದನ, ದೇವಕಿಗೆ ಆನಂದ ಕೊಟ್ಟವನಷ್ಟೇ. ನಂದನ್ ಮಕ್ಕಳಿಗೆ ಯಾತಕ್ಕೆ ನಂದನ ಅಂತ ಕರೀತಾರೋ ಗೊತ್ತಾ? ತಂದೆ ತಾಯಿ ಖುಷಿ ಕೊಡ್ತಾರೆ. ಆದ್ರಿಂದ ಪರಮಾತ್ಮ ಈ ಅರ್ಥದಲ್ಲಿ ಮಗನೇ ಹೊರತು ಯಾವ ಅರ್ಥದಲ್ಲಿ ಮಗ ಅಲ್ಲ. ಹುಟ್ಟು ಬಂದಿರೋ ಮಗ ಅಲ್ಲ. ಹುಟ್ಟು ಬಂದಿರೋ ಮಗ ಗ್ಯಾರಂಟಿ ಸುಖ ಕೊಡ್ತಾನೆ ಅಂತಿಲ್ಲ. ಪರಮಾತ್ಮ ಏನ್ ಮಾಡಿದ? ಗ್ಯಾರಂಟಿ ಸುಖ ಕೊಡ್ತಾನ. ಆದ್ರಿಂದ ದೇವಕಿ ನಂದನ. ಇನ್ನೊಂದು ಅರ್ಥ ಇದೆ, ದೇವಕಿ ನಂದನ. ನಂದ ಅಂದ್ರೆ ಮಗ, ಅದಕ್ಕೂ ನಂದಕ್ಕೂ ಮಗ ಅಂತಿದೆ. ದೇವಕಿ ನಂದರು, ದೇವಕಿ ಮಕ್ಕಳು 6 ಜನ ಮೊದಲು. ಅವರನ್ನ ತಂದು ತೋರಿಸ್ದ, ಭಾರಿ ಖುಷಿ ಆಯ್ತು. ದೇವಕಿ ಮಗ ಆಗ್ಲಿಲ್ಲ ಕೃಷ್ಣ. ಈಗ ಆಕೆಯ ಕಂಸ ಕೊಂದಂತ ಮಕ್ಕಳನ್ನ ಪರಮಾತ್ಮ ಮತ್ತೆ ತಂದು ತೋರಿಸಿದ. ಹಾಗೆ ಇದು ಭಾರಿ ದೊಡ್ಡ ಕೆಲಸ. ಆದ್ರೆ ದೇವಕಿ ನಂದನ. ಇನ್ನೂ ದೇವಕಿ ನಂದ ದೇವಕಿ, ದೇವತೆಗಳಿಗೆ ಕೂಡ ಆನಂದ ಕೊಡ್ತಾ ಶಕ್ತಿ ಇರೋದು ಯಾರಿಗೆ? ಮಹಾಲಕ್ಷ್ಮಿಗೆ. ಅವರಿಗೆ ಆನಂದ ಪರಮಾತ್ಮ ಕೊಡ್ತಾರ ದೇವಕಿ ನಂದನ. ದೇವಕಿ ಅಂದ್ರೆ ಮಹಾಲಕ್ಷ್ಮಿ. ಈ ಅರ್ಥ ಅಲ್ಲ. ಎಷ್ಟು ಅರ್ಥ ಆಚಾರ್ಯ ಅರ್ಥ ಹೇಳಿದ್ದಾರೆ ಇಲ್ಲಿ ಯಮಕ ಭಾರತದಲ್ಲಿ ಅವರೇ ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಅರ್ಥ ದೇವಕಿ, ದೇವಾತ್ ಕಂ ಯಸ್ಯಾಹ ಸ ದೇವಕ. ಗೊತ್ತಾಯ್ತಾ? ಅದು ಸ್ತ್ರೀಲಿಂಗ ಮಾಡ್ಬಿಟ್ಟೆ ದೇವಕಿ. ದೇವನಿಂದ ಆನಂದ ಅಂದ್ರೆ ದೇವಕ. ಕಿ ಸ್ತ್ರೀಲಿಂಗ ಆದ್ರಿಂದ ಪರಮಾತ್ಮನಿಂದ ಆನಂದ ಪಡೆಯೋಡು ದೇವಕಿ. ಆದ್ರಿಂದ ಏನವರು? ಮಹಾಲಕ್ಷ್ಮಿ. ಈ ದೇವಕಿ ಅಲ್ಲೇ ಅಲ್ಲ. ಈ ದೇವಕಿ ಯಾಕೆ ಆ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇನೆ. ದೊಡ್ಡವರೇ ಸಿಟ್ಕೋತಾರಲ್ಲ ಅಷ್ಟೇ ಹೊರತು ಏನಲ್ಲ, ಅದು ಹೆಸರಲ್ಲ. ಅಂತ ದೇವಕಿಯ ಮೃತಪುತ್ರರನ್ನು ತಂದು ತೋರಿಸಿ ಆನಂದ ಕೊಟ್ಟಿದ್ರಿಂದ ದೇವಕಿ ನಂದನ. ಏನ ಬೇಕಾಗಿ ಮಾಡ್ಬೋದು. ವೇದಾಭಿಮಾನಿ ಅಂತ ವೇದಕ್ಕೆ ಆನಂದ ಕೊಡ. ಯಾಕೆ ಸರಿಯಾದ ಅರ್ಥ ಹೇಳಿದ್ರೆ ಖುಷಿ ಆಗುತ್ತೆ. ಯಾರೋ ಒಂದು ವಿಚಾರ ಬಾಧ ಮಾಡ್ತಿರ್ತಾರೆ, ನಾನು ಹೀಗೆ ಹೇಳಿದೆ ಅಂತಾರೆ. ಅವನೇನೋ ಅಂತ ಇಲ್ಲ, ಅವ್ರ ಅರ್ಥ ಹೀಗೆ ಅಂತ ಅಷ್ಟೇ ಏನ್ ಮಾಡ್ತಾರೆ, ಕರೆಕ್ಟ್, ಸರಿ, ಸಮರ್ಥನೆ ಮಾಡಿದೆಲ್ಲ ಖುಷಿ ಆಗುತ್ತೆ. ದೇವಕಿ ನಂದನ. ನಂದಕುಮಾರ, ನಂದಕುಮಾರ ನಂದನ ಮಗ. ನೋಡಿದ್ರ ದೇವಕಿ ನಂದನ ಏನಿರ್ಬೇಕಾಗಿತ್ತು? ನಿಜವಾಗ್ಲೂ ಮಗ ಆಗಿದ್ರೆ ವಸುದೇವ ಕುಮಾರ ಅಂತ ಹೇಳ್ಬೇಕು. ನಂದಕುಮಾರ ಯಾಕಾಗ್ತಾರೆ? ದೇವಕಿ ನಂದ ಇವ್ ಗಂಡ ಹೆಂಡತಿ ಅಲ್ಲ, ಯಶೋದೆ ನಂದ ಗಂಡ ಹೆಂಡತಿ. ಆದ್ರಿಂದ ನಂದಕುಮಾರ ಅಂತ ಕರೀತಿದ್ರು. ಅರ್ಥ ಆಯ್ತಾ? ನಂದಕುಮಾರ ಹೌದಾ? ಅಲ್ಲ. ಆದ್ರೆ ದೇವಕಿ ನಂದನೂ ಅಲ್ಲ ಆಗಿದ್ರೆ. ದೇವ್ರು ಯಾರ ಮಗನೂ ಅಲ್ಲ, ಇವ್ರ ಮಗನೂ ಅಲ್ಲ, ಅವ್ರ ಮಗನೂ ಅಲ್ಲ. ಗೊತ್ತಾಯ್ತಾ? ಯಾರ ಮಗನೂ ಅಲ್ಲ. ಆದ್ರಿಂದ ನಾನು ಬರೀ ಆನಂದ ಕೊಡನೆ ಹೊರತು ಏನಲ್ಲ, ನಿಜವಾದ ಮಗ ಅಲ್ಲ. ಮತ್ತೆ ನಂದನಿಗೆ ಯಾಕೆ ಕರಿತೀರಿ ಅಂದ್ರೆ, ನಂದನಿಗೆ ಕುಮಾರ, ಮಗ ಅಂತಲ್ಲ. ಕುತ್ಸಿತ ಮಾರಕ. ಒಂದು ಆಪತ್ತನ್ನು ಪರಿಹಾರ ಮಾಡಿದ್ನ ಇಲ್ಲ? ಏನಾಗಿತ್ತು ಆಪತ್ತು? ಏನ್ ಬಂದಿತ್ತು ಆತನಿಗೆ? 2 ಸರ್ತಿ ಆಪತ್ತು ಬಂದಿತ್ತು. ಒಂದ್ ಸರ್ತಿ ಹೋದಾಗ ಹೆಬ್ಬ ಹಿಡಿದು ಬಿಡ್ತು. ಇನ್ನೊಂದ್ ಸರ್ತಿ ಹೋದಾಗ ವರ್ಣಪಾಯಿ ಹೇಳ್ಕೊಂಡು ಹೋಗ್ಬಿಟ್ರು. ವರ್ಣದ್ದು ಆ ಸಾಧ್ಯದ ಹೊರಟಿದ್ದ ಪಾಪಾತ. ಸಾಧ್ಯದ ಬೇಗ ಅಂತ, ಸಾಧ್ಯದ ಬೇಗ ಮಾಡಬಹುದು, ಆದ್ರೆ ಅವೇಳಿಯಲ್ಲಿ ಮಾಡಬಾರದು. ಸರಿ, ಅದನ್ನು ತಿಳ್ಕೊಂಡಿರ್ಬೇಕು. ಕಲಾ ಮಾತ್ರ ಸಾಧನೆ ಇದ್ದಾಗ ಪ್ರಶ್ನೆ ಮಾಡ್ತಾರೆ. ಕಲಾ ಮಾತ್ರ ಸಾಧನೆ ಅಂತೇಳಿ ಅಡಿಗೆಯಾಗಿ ನೈವೇದ್ಯ ಪೂಜೆಯಾಗಿ ಇದಾಗ ಹೇಗೆ ಆಗ್ಬೇಕು ಅಂತ ಕೇಳಿದ್ರೆ ಕರೆಕ್ಟ್. ಯಾಕೆ? ದಿವಸ ಬೆಳಬೇಕಾದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ 1 ಗಂಟೆ 36 ನಿಮಿಷ. ಗೊತ್ತಾಯ್ತು? ಅದಕ್ಕಿಂತ ಮುಂಚೆ ಏನಾದ್ರು ಮಾಡಿದ್ರೆ ಅದು ಅಗತ್ಯ ಕೌಂಟ್ ಆಗಲ್ಲ, ಹಿಂದಿನ ಕೌಂಟ್ ಆಗಲ್ಲ. ಅದಕ್ಕೆ ಲೇಟು, ಎಲಿಜಿಬಿಲಿಟಿ ಇಲ್ಲ. ಇದು ಮಾಡಿಲ್ಲ, ಕ್ಯಾನ್ಸಲ್. ಅದಕ್ಕೆ ಏನ್ ಮಾಡಬೇಕು? ಟೈಮ್ ನೋಡ್ಕೊಂಡು ಮಾಡ್ಬೇಕು. 10:15 ಮುಂಚೆ ಸೈನ್ ಮಾಡಿ ಹೋಗ್ಬಿಟ್ಟು ಆಫೀಸ್ ಓಪನ್ನೇ ಆಗಿಲ್ಲ, ಸೈನ್ ಮಾಡಿದ್ರೆ ಬೆಲೆ ಬಂತ? ಇನ್ನು ಇದು ಆಗ್ಲೇ ಯಾಕೆ ಬಂದೆ ನೀವು ಫಸ್ಟಿಗೆ ಬರೋಸಿರ್ತೀರಿ, ಆಮೇಲೆ ಯಾಕೆ ಬರಲಿಲ್ಲ? ಮೊದಲು ಯಾತಕ್ಕೆ ಬಂದೆ, ಆಮೇಲೆ ಯಾಕೆ ಬರಲಿಲ್ಲ? ಇನ್ವ್ಯಾಲಿಡ್. ಅದಕ್ಕೇನ್ ಮಾಡಿದ್ರು? ಉತ್ತರ ಕೊಟ್ಟು. ಆಗ ಮಾತ್ರ ಅವತ್ತು ಮಾತ್ರ ಏನ್ ಮಾಡ್ಬೇಕು ಅಂದ್ರೆ 1:30 ಗಂಟೆಗೆಲ್ಲ ಆಗೋದಿಲ್ಲ. ಅದಕ್ಕೇನ್ ಮಾಡಿದ್ರು ಅಂದ್ರೆ ರಾತ್ರಿ 3 ಭಾಗ ಮಾಡ್ಬೇಕು. ರಾತ್ರಿ 6 ಗಂಟೆಗೆ ಸೂರ್ಯೋದಯ, 6 ಗಂಟೆಗೆ ಸೂರ್ಯಾಸ್ತ ಆಗಿದೆ ಹಿಂದಿನ ದಿವಸ. ಎಷ್ಟಾಯ್ತದ ಈಗ? ಒಟ್ಟು ಎಷ್ಟು ಅವರ್ಸ್ ಆಯ್ತು? ಅದನ್ನು 3 ಭಾಗ ಮಾಡ್ಬೇಕು. 3 ಭಾಗ ಮಾಡಿದ್ರೆ ಎಷ್ಟಾಗತ್ತೆ? 4 ಆಗುತ್ತೆ. ಕೊನೆಯ 4 ಅಂದ್ರೆ 2 ಗಂಟೆಯಿಂದ 4 ಗಂಟೆ, 2 ಗಂಟೆಗೆ ಹೇಳ್ಬೋದು.
ಮತ್ತೆ 2 ಗಂಟೆಯಿಂದ ಸ್ನಾನ ಮಾಡಿ ಅಡಿಗೆ ಪೂಜೆ ಎಲ್ಲ ಶುರು ಮಾಡ್ಬೇಕು. ಯಾವಾಗ ಕಲಾ ಮಾತ್ರ ಸಾಧನೆ ಇದ್ರೆ, ಸ್ವಲ್ಪ ಜಾಸ್ತಿ ಇದ್ರೆ ಅಷ್ಟು ಹಿಂದಕ್ಕೆ ಹೋಗ್ಬೇಕು. ಮತ್ತೆ 6ಕ್ಕಿತ್ತು 7 ಗಂಟೆಗಿದ್ರೆ 3 ಗಂಟೆಯಿಂದ ಶುರು ಮಾಡೋದು. ಅರ್ಥ ಆಯ್ತಾ? ಧನುರ್ಮಾಸದಲ್ಲೂ ಹಾಗೇನೆ. ಧನುರ್ಮಾಸದಲ್ಲಿ ರಾತ್ರಿ 12 ಗಂಟೆಗೆ ಹೇಳಾಗಿಲ್ಲ, ಅದು ಕೂಡ ಯಾವಾಗ ಹೇಳಬೇಕು? 2 ಗಂಟೆಗಿಂತ ಮುಂಚೆ ಹೇಳಾಗಿ ಎದ್ರೆ ಅದು ಬಿನ್ ವ್ಯಾಲಿಡ್, ತಪ್ಪದು. ಸ್ನಾನ ಅಂತ ಕೌಂಟೇ ಆಗಲ್ಲ, ಮಾಡಿದ್ರು ಕೂಡ ಅದು ಇದ್ದಿದ್ದಾಗಲಿ. ಆಯ್ತಾ? ಸಾಧನೆಗೆ ಅರ್ಥ ಅದೇ. ಧನುರ್ಮಾಸ ಅಂದ್ರೆ ಗೊತ್ತಾ, ನಿತ್ಯ ಕಲಾ ಮಾತ್ರ ಸಾಧನೆ ಇದ್ದಾಗ. ಕಲಾ ಮಾತ್ರ ಸಾಧನೆ ಅಂದ್ರೇನು? ಸೂರ್ಯ ಆದ ತಕ್ಷಣ ಒಂದು ಸ್ವಲ್ಪ ಇರುತ್ತಷ್ಟೇ, ಅದಕ್ಕಿಂತ ಮುಂಚೆ ಮಾಡಾಗಿಲ್ಲ. ಆಮೇಲೆ ಅದ್ ಮುಂಚೆ ತೀರ್ಥ ತಗೋಬಹುದು, ಎಲ್ಲ ಮಾಡ್ಬೋದು, ಬಡಿಸ್ಬೋದು, ಎಲ್ಲ ಮಾಡ್ಬೋದು. ಆಪೋಸಿಟ್ ತಗೊಳಕ್ ಮಾತ್ರ ಏನಾಗ್ಬೇಕು? ಸರಿ ಆಗ್ಲೇ ಮೊದ್ಲು ಮಾಡಕ್ ಬರೋದಿಲ್ಲ. ಆದ್ರಿಂದ ನೀವು ಎಷ್ಟು ಟೈಮ್ ಹಿಂದೆ ಇರುತ್ತೋ, ನಿಮ್ಗೆ 8ಕ್ಕೆ ಸಾಧನೆ ಇದ್ರೆ 6 ಸೂರ್ಯೋದಯ ಇದ್ರೆ ಏನು ಯೋಚನೆ ಅವಾಗ ಏನ್ ಮಾಡ್ಬೋದಾಗ ಸ್ವಲ್ಪ ಅಂತ ಹೇಳ್ಬೋದು ಹೊರತು ಮುಂದೆ ಮಾಡಕ್ಕೆ ಹೇಳಕ್ ಬರೋದಿಲ್ಲ. ಹರಿವಾಸರ ಇದ್ರೆ ನಿಶ್ಚಿಂತೆ. ಇವೆಲ್ಲ ಲೆಕ್ಕ ಹಾಕಿದರೆ ನಂದಗೋಪ ಏನ್ ಮಾಡ್ಬಿಟ್ಟ ಅವತ್ತು? ತಪ್ಪು ಲೆಕ್ಕ ಹಾಕಿದ. ಇನ್ನು 2 ಗಂಟೆ ಆಗಿರ್ಲಿಲ್ಲ, ತಾನಕ್ಕೆ ಹೊರಟ. ಅದು ಇವ್ರ ಕಾಲ ಅಲ್ಲ. ಯಾಕೆ ಹೋಗ್ಬಾರ್ದು ಅಂದ್ರೆ ಅವ್ರ ಕಾಲ. ಎಷ್ಟೋ ಕಡೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಬೇರೆ ದೇಶಕ್ಕೆ ಹೋದ್ ಯಾರೋ ಒಬ್ಬ ಫ್ರೆಂಡ್ ಯಾರೋ ಹೋಗಿದ್ದ ಅಂತ ಹೇಳ್ತಿದ್ರು. ಅವ್ರಿಗೆ ಅಡಿಗೆ ಮನೆ ಬಹಳ ಕಷ್ಟ ಅಂತ. ಒಬ್ರು ಅಡಿಗೆ ಮುಗಿಸೋಣ, ಇನ್ನೊಬ್ರು ಅಡಿಗೆ ಮಾಡ್ಕೋಬೇಕು ಮೇಲೆ, ಇನ್ನೊಬ್ರು ಅದಕ್ಕೂ ಶಿಫ್ಟ್. ಮತ್ತೆ ಎಲ್ಲ ಕಡೆ ಎಲ್ಲ ಹೋದವ್ರಿಗೆಲ್ಲ ಒಳ್ಳೆ ಜಾಗ ಸಿಗುತ್ತೆ ಅಂತ ನಿಯಮ ಇರೋದಿಲ್ಲ. ಆ ತರ ಕಂಬೈಂಡ್ ಇದ್ರಲ್ಲಿ ಮಾಡ್ಕೊಂಡಿರ್ತಾರೆ. ಶಿಫ್ಟ್ ಅಷ್ಟೊಳಗೆ ಖಾಲಿ ಮಾಡ್ಲೇಬೇಕು ಅವ್ರು. ಶಿಫ್ಟ್ ಇದ್ದಾಗ್ಲೂ ಹಾಗೇನೆ, ಅವ್ರು ಖಾಲಿ ಮಾಡ್ಬೇಕು ಅಷ್ಟೊತ್ತು. ಇವ್ ನೆಕ್ಸ್ಟ್ ಬರ್ತಾನೆ, ಬೆಲ್ ಹೊಡಿತ, ಇನ್ನೊಂದು ಮೆಟ್ಲು ಬರ್ಬೇಕಲ್ಲ, ಅವ್ನು ಹೋಗಿ ಬರೋದ್ರೆ ಒಂದ್ ಸ್ವಲ್ಪ ಕೊಡ್ತಾ, ಹೆಚ್ಕೊಳ್ಳಕ್ ಬರೋದಿಲ್ಲ. ಅದು ವ್ಯವಸ್ಥೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ತಪ್ಪು ಮಾಡಿದ್ದಕ್ಕೆ ಏನಾಯ್ತು? ತಮ್ಮ ಕಾಲ ನಡ್ಕೊಂಡು ಹೋಗ್ಬಿಟ್ರು. ಆ ಕಾಲದಲ್ಲಿ ಬರೋದು ಅಲ್ಲೇ ನಡೆದಿದ್ದ ಹಾಗೇನೆ ಇನ್ನೊಂದು ನೆನಪಾಗತ್ತೆ ಯಾವ್ದಾರು ಇಂಥದ್ದೇ ಸಿಮಿಲರ್ ಕೆಲಸ. ಒಂದು ಏನಾಯ್ತಲ್ಲಿ ಅವ್ರು ಹೇಳಿ ನಮ್ಮ ಕಾಲ ನೀವ್ ಯಾಕೆ ಬಂದಿರಿ ಅಂತ ಕೇಳಿದ್ರು. ಇದು ನಮ್ಮ ಜಾಗ, ನಮ್ಮ ಕಾಲ. ಅಸ್ಮದ್ ವಿಹಾರ ಸಮಯೋಪಗತಾನ್ ಸಮಗ್ರ. ನಮ್ಮ ವಿಹಾರ ಮಾಡೋ ಕಾಲ. ನೀವು ಬಂದಿದ್ದೀರಿ, ತಪ್ಪು ಮಾಡಿದ್ದೀರಿ, ಆದ್ರಿಂದ ನಾವು ಯಾರನ್ನು ಬಿಡೋದಿಲ್ಲ, ಕೊಂಡು ಬಿಡ್ತಿದ್ದೆ. ಆದ್ರೆ ಏನ್ ಮಾಡಿದ್ವಿ? ಹುಡುಗ ಇದ್ದಾರ ಕೂಸ್ ಕಾಪಾಡ್ತೀನಿ ಬನ್ನ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಅವ್ರವ್ರ ಕಾಲಕ್ಕೆ ಹೋಗ್ಬೇಕು ಹೊರತು ಬೇರೆ ಕಾಲಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಇದೆಲ್ಲ ಗೊತ್ತಾದ್ರೆ ನಂದಗೋಪ ಹೋಗಿದ್ದ, ಕೃಷ್ಣ ಬಿಡಿಸ್ಕೊಂಡ್ ಬಂದ. ಹಾವು ಹಿಡ್ದಾಗ್ರೂ ಬಿಡಿಸ್ಕೊಂಡ್ ಬಂದ. ನಂದನಿಗೆ ಕುತ್ಸಿತ ಅಂದ್ರೆ ಏನು? ಕೆಟ್ಟದ್ದಾಗಿತ್ತು. ಅದನ್ನ ಪರಿಹಾರ ಮಾಡಿದ. ಆದ್ರಿಂದ ನಂದಕುಮಾರನೇ ಹೊರತು ಮಗನಾಗಿದ್ದಕ್ಕಲ್ಲ. ಮುಗಿದೋಯ್ತಾರೆ. ಹೀಗಾಗಿ 2ಕ್ಕೂ ಉತ್ತರ ಕೊಟ್ಟು ನೋಡಿದ್ರೆ ಸಿಂಪಲ್ ವರ್ಡ್ಗಳು. ಉತ್ತರ ಕೊಟ್ಟಿದ್ದೇನೋ ದೊಡ್ಡ ಸಮಸ್ಯೆಗೆ ಉತ್ತರ ಕೊಟ್ಟು. ಮಗನ ದೇವಕಿ ಮಗನೂ ಅಲ್ಲ, ನಂದನ ಮಗನೂ ಅಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ಉತ್ತರ ಕೊಟ್ಟು. ಬೃಂದಾವನ ಕೆಲವು ದೊಡ್ಡ ಇರುತ್ತೆ, ಕೆಲವರದೆಲ್ಲ ಏನು 20-30 ಪುಟ ಬರೆದಿರ್ತಾರೆ. ಆ ಮೇನ್ ಪಾಯಿಂಟ್ ಇರೋದಿರೋದು. ಅವಾಗ ಅಷ್ಟೋದೇನು ಎಲ್ಲ ವೇಸ್ಟ್. ಗೊತ್ತಾಯ್ತಾ? ವೃಂದಾವನಾಂಚನ ಗೋಕುಲ. ಆ ವೃಂದಾವನದಲ್ಲಿ ಇದ್ನಲ್ಲಪ್ಪ, ದೇವ್ರಿಗೆ ಆಶ್ರಯ, ತಂದೆ ತಾಯಿ ಇಲ್ಲ ಬಿಟ್ಬಿಡೋಣ, ಆಶ್ರಯ ಅಂತೂ ಬೇಕಾಯ್ತಲ್ಲ. ವೃಂದಾವನದಲ್ಲಿ ಗೋಕುಲದಲ್ಲಿ ಓಡಾಡ್ಲಿಲ್ವಾ? ಆ ಮಟ್ಟಿಗೆ ಕೃಷ್ಣ ಏನಾದ? ಡಿಪೆಂಡೆಂಟ್ ಆಗ್ಲಿಲ್ಲ. ಅಂದ್ರೆ ವೃಂದಾವನಾಂಚನ, ವೃಂದಾವನದಲ್ಲಿ ಮೆರೆದನೆ ಹೊರತು ಡಿಪೆಂಡ್ ಆಗಿಲ್ಲ. ಅರ್ಥ ಆಯ್ತಾ? ಈಗ ಡಿಪೆಂಡೆನ್ಸ್ ಬೇರೆ, ಇದು ಬೇರೆ. ಹೇಳಿಲ್ಲ, ಕೋಡ್ ಹಿಡ್ಕೊಳ್ಳೋದು ಅಂದ್ರೆ ಖುಷಿ ಹಿಡ್ಕೊಳ್ಳಕ್ಕೂ ಬರ್ತದೆ, ಊರ್ಲಕ್ಕೂ ಬರ್ತದೆ. ಇವತ್ತು ಊರ್ಕೊಂಡು ಹೋದ್ರೆ ಪಾಪ ಅವ್ರಿಗೆ ಅಪಾಯ ಇದೆ ಅಂತ ಅರ್ಥ. ಹೀಗೆ ತಿರುಗಿಸತ ಓಡಾಡಿದ್ರೆ ಅದು ವೈಭವ. ಆದ್ರೆ ವೃಂದಾವನ ಅಂಚನ, ವೃಂದಾವನಕ್ಕೆ ವಿಶೇಷವಾದಂತ ರೀತಿಯಲ್ಲಿ ಸೊಬಗನ್ನು ಕೊಟ್ಟವನೇ ಹೊರತು ಅದನ್ನ ಅವಲಂಬಿಸಿದ್ದವನಲ್ಲ. ಸೊ ದೇಶ ಕಾಲಾತೀತ. ಗೋಕುಲ ಚಂದ್ರ ಇನ್ನೊಂದು ಬಂತೀವಿ, ಎಲ್ಲ ಸಮಸ್ಯೆಗೆ ಉತ್ತರ. ತಂದೆ ತಾಯಿ ಇರೋ ಜಾಗ ಗೋಕುಲ ಚಂದ್ರ. ಒಂದು ವೃಂದಾವನ, ಇನ್ನೊಂದು ಗೋಕುಲ. ಅಲ್ಲೇ ಇದ್ದಲ್ಲ ಅಂತ ಕೇಳಿದ್ರೆ ಚಂದ್ರ ಅದಕ್ಕೆ ಸೊಬಗು ಕೊಟ್ಟ. ಚಂದ್ರ ಏನ್ ಮಾಡ್ತಾನೆ? ಆ ಜಾಗಕ್ಕೆ ಬೆಳಕು ಕೊಡ್ತಾನೆ ಹೊರತು ಅದರಿಂದ ತಾನು ಶೈನ್ ಆಗೋದಿಲ್ಲ. ತನ್ನ ಬೆಳಕನ್ನು ಕೊಡ್ತಾನೆ. ತಾನು ಸೂರ್ಯನ ತಗೊಂಡು ಬೆಳಕು, ಆ ವಿಚಾರ ಬೇರೆ. ಭೂಮಿ ಬೆಳಕಲ್ಲದು, ಭೂಮಿ ಬೆಳಕು ಕೊಡ್ತಾನಾದ್ರಿಂದ ಅದು ಶ್ರೇಷ್ಠ. ಕೃಷ್ಣ ಗೋಕುಲಕ್ಕೆ ಬೆಳಕು ಕೊಟ್ಟ, ಆನಂದ ಕೊಟ್ಟೆ ಹೊರತು ಅದನ್ನು ಆಶ್ರಯಿಸಿ ಇಲ್ಲ. ಈ 4ಕ್ಕೂ ಉತ್ತರ ಬಂದಾಗ ದೇವಕಿ ನಂದನ, ನಂದಕುಮಾರ, ವೃಂದಾವನಾಂಚನ, ಗೋಕುಲ. ಒಂದಾದ ಕಷ್ಟ ಇದೆ, ಅದರಲ್ಲಿ ಏನೇನು ಕಷ್ಟ ಇಲ್ಲ. ಕಂದ ಫಲಾಶನ ಸುಂದರ ರೂಪ, ವಂದಿತ ಗೋಕುಲ ವಂದಿತ ಪಾದ. ಕಂದ ಫಲಾಶನ ಆದರೆ ಪರಮಾತ್ಮನಿಗೆ ಅಲ್ಲೆಲ್ಲ ಇದ್ದ ಕಂದ ಫಲಾಶನ. ಕಂದ ಫಲ, ಕಂದ ಅಂದ್ರೆ ಗಡ್ಡೆಗಳು, ಫಲ ಅಂದ್ರೆ ಹಣ್ಣುಗಳು. ವನವಾಸಿಗಳು ಏನ್ ಮಾಡ್ಬೇಕು? ಯಾವಾಗಲೂ ಇದು ಮಾಡ್ಬಾರ್ದು. ಅನೇಕರು ಒಂದು ತಪ್ಪು ಮಾಡ್ತಾರೆ. ರಾಮದೇವರು ಕಾಡಿಗೆ ಹೋದ್ರು, ಅಲ್ಲಿ ಮಾಂಸ ತಿಂದ್ರು, ದೊಡ್ಡ ಆರೋಪಗಳವೆಲ್ಲ ಕೂಡ. ಇದು ರಾಮಾಯಣದಲ್ಲೇ ಉತ್ತರ ಬಂದಿದೆ, ಅರ್ಥ ಆಗೋದಿಲ್ಲ.
ಓದಲ್ಲ ಜನಗಳನ್ನೆಲ್ಲ. ಯಾವಾಗ ಗುಹ ಆಹಾರ ಕೊಡ್ತೀನಿ ಅಂತ ಹೇಳ್ತಾನೆ ರಾಮದೇವ್ ಹೇಳ್ತಾನೆ, ನಾವು ವನವಾಸಿಗಳಾದ್ದರಿಂದ ವನದಲ್ಲಿ ಸಿಗೋ ಆಹಾರ ತಗೋಬೇಕೆ ಹೊರತು ಏನ್ ತಗೊಳ್ಕೊಡುದು. ಇವತ್ತು ಎಷ್ಟೋ ಜನ ಇದಕ್ಕೆ ಹೋದ್ರು, ವನಕ್ಕೆ ಹೋಗ್ತಾರೆ, ಮನೆಯಿಂದ ಹೋಗ್ಬಿಟ್ರೆ ತಪ್ಪೋದು, ಅಲ್ಲಿ ಪದಾರ್ಥ ತೊಗೊಂಡು ತಿನ್ಬೇಕೆ ಹೊರತು ಏನ್ ಮಾಡ್ಕೊಡುದು. ವನವಾಸ ಆಗ್ಲೇ ಇಲ್ಲ, ಅಲ್ಲಿ ಫುಡ್ಡೇ ತಗೋಬೇಕು, ಇಲ್ಲಿ ಹೋದ್ರೆ ಆಗೋದಿಲ್ಲ. ಪುಣ್ಯಕ್ಕೆ ಮನೆಗೆ ಬಂದವ್ರು ನಾವೇ ಅಡಿಗೆ ಮಾಡಿ ಕೆಟ್ಟಿವಿ ಅಂದ್ರೆ ಹೋಗ್ತೀವಿ ನಾವು, ನಮ್ಗೆ ಅವಮಾನ ಮಾಡಿದಾಗ ಆಗೋದಿಲ್ವಾ. ಯಾವಾಗ ಹೋಗ್ತಾರೆ, ಮಡಿ ಆಗಲ್ಲ ಅಂತಿರುವ ಇಲ್ಲ ಅಂತ ಹೋಗ್ತಾರೆ ಅಷ್ಟೇ, ಹೌದಾ. ಇನ್ನೊಂದು ಸರಿಯಾಗಿ ಕೇರ್ಫುಲ್ ಫಾಲೋ ಮಾಡ್ಬೇಕು ಅದನ್ನ. ಕಂದ ಫಲ ಆಶನ, ಕಂದ ಫಲವನ್ನ ಪರಮಾತ್ಮ ಸ್ವೀಕಾರ ಮಾಡದ. ಕಂದ ಫಲ ಅಶನ, ಪರಮಾತ್ಮ ಎಲ್ಲಿದ್ದ ಗೊತ್ತಾ, ಕಂದ ಫಲವನ್ನ ತಾನ್ ತಿಂದ ಅಲ್ಲ, ಕಂದ ಫಲ ಆಶರು. ಕಂದ ಫಲಾಶನ ಬಿಡಿಸ್ಬಾರದು, ಕಂದ ಫಲ ಆಶರು ನಾ. ಕಂದ ಫಲಾಶರು ಅಂದ್ರೆ ಮುನಿಗಳು ಅಂತ ಅರ್ಥ, ಕೃಷ್ಣ ಫಲ ತಿಂದ ಅಲ್ಲ. ಅಂದ್ರೆ ದೇಶಾಪೇಕ್ಷೆ ಇಲ್ಲ, ಕಾಲಾಪೇಕ್ಷೆ ಇಲ್ಲ, ಆಹಾರದ ಅಪೇಕ್ಷೆನೂ ಪರಮಾತ್ಮನಿಗಿಲ್ಲ. ಅವ್ರ ಮೇಲೆ ಒಂದು ದಿವಸ ಊಟ ಮಾಡ್ಲಿಲ್ವಾ, ಅರುಣ ಬಂತಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತಾರೆ. ಕಂದ ಫಲ ಅವ್ರು ಕೊಟ್ಟು ತಗೊಳ್ಳಿಲ್ಲ. ಕಂದ ಫಲಾಶಾನ್ ನಯತಿ, ಆ ಮುನಿಗಳಿಗೆ ದರ್ಶನ ಕೊಟ್ಟು ಉದ್ಧಾರ ಮಾಡ್ಲಿಕ್ಕೆ ಹೋಗಿದ್ದೆ ಹೊರತು ತಾನೇನ್ ಮಾಡ್ಲಿಲ್ಲ, ಸ್ವೀಕಾರ ತಾನು ಅದಕ್ಕೆ ಅವಲಂಬಿಸಿಲ್ಲ. ಇದು ಅರ್ಥ ಮಾಡ್ಕೊಂಡು ಅದೊಂದು ಸಮಸ್ಯೆ ಪರಿಹಾರ ಆಯ್ತು. ಕಂದ ಫಲಾಶನ, ಸುಂದರ ರೂಪ. ಸುಂದರ ರೂಪ ಪರಮಾತ್ಮ ನಿರಾಕಾರ ಅಂಬರ್ಗೆ ಉತ್ತರ ಇದೆ. ಪರಮಾತ್ಮ ರೂಪ ಇದೆ, ಅಪ್ರಾಕೃತ ರೂಪ ಇರೋದ್ರಿಂದ ಪರಮಾತ್ಮನ ರೂಪ ಇದೆ ಅಂತ ಒಪ್ಬೇಕು. ನಮ್ಮಂತ ರೂಪ ಅಲ್ಲ ಅಂದ್ರೆ ನಾಶ ಇಲ್ಲ ಅಂತ ಒಪ್ಪಬೇಕು. ನಂದಿತ ಗೋಕುಲ ವಂದಿತ ಪಾದ. ಆದ್ರೆ ಗೋಕುಲ ಜನರ ಪಾಪ ಒಬ್ಬನೇ ಇದ್ರೆ ದೇವ್ರಿಗೆ ಬೇಜಾರಾಗ್ತಿತ್ತು. ಅಷ್ಟು ಚೆನ್ನಾಗಿ ಸ್ವಲ್ಪ ಎಂಜಾಯ್ಮೆಂಟ್ ಕೊಡ್ಲಿಲ್ಲ, ಅಷ್ಟಾರು ಒಪ್ತಿರೋದು ಅದು ಕೂಡ ಇಲ್ಲ. ಯಾಕೆ, ನಂದಿತ ಗೋಕುಲ ವಂದಿತ ಪಾದ. ಗೋಕುಲಕ್ಕೆ ಆನಂದ ಕೊಟ್ಟ, ಚಂದ್ರನಂತೆ ಸ್ಥಳಕ್ಕೆ ಆನಂದ ಕೊಟ್ಟ, ಅಲ್ಲಿ ಜನಕ್ಕೂ ಖುಷಿ ಕೊಟ್ಟ. ತುಂಬಾ ಬೇಕಾದವರು ಬೋರ್ ಆಗತ್ತೆ ಅಂತ ಹೇಳೋದಿಲ್ಲ. ಕೃಷ್ಣ ಅವ್ರಿಗೆ ಆನಂದ ಕೊಡ್ಲಕ್ಕೆ ಹೋಗಿದ್ನೇ ಹೊರತು ಇದು ಬೇರೆ ಅಲ್ಲ. ಅದು ಗುರುತೇನು, ವಂದಿತ ಪಾದ, ಅವ್ರಿಗೆ ನಮಸ್ಕಾರ ಮಾಡಿಸ್ಕೊಂಡೆ ಹೊರತು ಡಿಪೆಂಡೆಂಟ್ ಆಗಿ ಏನ್ ಮಾಡ್ತಿದ್ರು, ಇವರೇ ನಮಸ್ಕಾರ ಮಾಡಿ ಹೋಗ್ತಿದ್ರು, ಭಾಳ ಥ್ಯಾಂಕ್ಸ್, ಭಾಳ ಅನುಕೂಲ ಮಾಡಿಕೊಟ್ಟಿದ್ರು ಅಲ್ಲ. ಅವ್ರಿಗೆ ನಂದಿತ ಗೋಕುಲ ವಂದಿತ ಪಾದ, ಅವರಿಂದ ವಂದಿತ ಪಾದನಾದ್ರಿಂದ ಏನಿಲ್ಲ ನೋಡಿ. ಎಷ್ಟು ಪದ, ಎಷ್ಟು ಉತ್ತರ ಬಂತು. ಕೃಷ್ಣಾವತಾರದ ಬಗ್ಗೆ ಎಷ್ಟು ಸೂಕ್ಷ್ಮ ವಿಚಾರ ಹೇಳಿದ್ದಾರೆ. ಇದೆಲ್ಲ ತಾತ್ಪರ್ಯದಲ್ಲೆಲ್ಲ ಹೇಳಿದ್ದಾರೆ. ಸ್ತೋತ್ರ ಮಾಡಬೇಕಾದ್ರೆ ಅನುಭವಕ್ಕೆ ಬರ್ಬೇಕಿದೆ, ಗೊತ್ತಾಯ್ತಾ. ಇದು ಪದ ಕೇಳಿದ ತಕ್ಷಣ ಏನಾಗ್ಬೇಕು, ಹಿಂದೆ ಹೇಳಿದೆಲ್ಲ ನೆನಪಾಗ್ಬೇಕು. ಅದಕ್ಕೆ ಹೇಳಿದ್ರಿಂದ ಸ್ತೋತ್ರ ಮಾಡೋದು ಬಹಳ ಸುಲಭ ಆಗುತ್ತೆ, ಎಂಜಾಯ್ ಮಾಡ್ತೀವಿ. ನಂದನ ಮಗ ಗೋಕುಲ ಏನು ಸುಮ್ಮನೆ ಹಿಡ್ಕೊತಾರ ಅರ್ಧ, ಯಾವ್ದು ಏನು ಅರ್ಥನೇ ಇಲ್ಲ. ನಾವು ಆರೋಪಗಳು ಒಪ್ಕೊಂಡಾಗುತ್ತೆ ಅಷ್ಟೇ, ಆರೋಪಕ್ಕೆ ಉತ್ತರ ಕೊಡ್ಲಕ್ಕೆ ಹೊರಟಿದ್ದಾರೆ. ಆದ್ರಿಂದ ದೇವರು ದೊಡ್ಡವರಾದ್ರಿಂದ ನಮಸ್ಕಾರ ಅಂತ ಅಲ್ಲಿ ಎಂಟಾಗ್ತದೆ. ಕಂದ ಫಲಾಶನ ಸುಂದರ ರೂಪ, ನಂದಿತ ಗೋಕುಲ ವಂದಿತ ಪಾದ. ಇನ್ನೂ ತಗೊಂಡ್ರೆ ಕಂದ ಫಲಾಶನ ಸುಂದರ ರೂಪ, ವಂದಿತ ಗೋಕುಲ ವಂದಿತ ಪಾದ. ಒಂದೇ ಪದನೇ ಪೂರ್ತಿಯಾಗಿ. ಅದಕ್ಕೂ ಅರ್ಥ ಮತ್ತೆ ಬಿಡಿಸ್ಬೋದು, ಸೇರಿಸ್ಬೋದು. ಎರಡು ಹಣ್ಣನ್ನು ಬಿಡಿಸಿ ತಿನ್ಬೋದು, ಒಂದು ಒಟ್ಟಿಗೆ ತಿನ್ಬೋದಲ್ಲ, ಆ ಥರ ಕೂಡ ಒಳ್ಳಕ್ಕೆ ಬರಲ್ಲ. ಹಾಗೆ ನಂದು ಕಂದ ಫಲಾಶನ ಸುಂದರ ರೂಪ. ಕಂದ ಫಲವನ್ನು ತಿನ್ನೋರು ಯಾರು, ಮುನಿಗಳು. ಆದ್ರೆ ಅವರೆಲ್ಲ ಮುನಿಗಳು ವಿಕಾರವಾಗಿರ್ತಾರ, ಅಷ್ಟು ತೇಜಸ್ ಇರುತ್ತೆ ಅವ್ರಿಗೆ. ದೇಹ ತೊರಗಿರ ಮುಖದಲ್ಲಿ ಹೇಗಿರುತ್ತೆ, ವಿಷಯ ಎಲ್ಲಿ ಬಂದಿದೆ ನೆನಪಾಗತ್ತಾ. ಪ್ರತಿಯೊಂದು ಪ್ರಶ್ನೆ ಹಾಕೊಂಡು ಉತ್ತರ ತಗೋಬೇಕು, ಅವಾಗ ಅದು ಪ್ರಮೇಯ ಗಟ್ಟಿ ಆಗತ್ತೆ. ಇಲ್ಲವ್ರಿಗೆ ಬೇರೆ ಪ್ರಶ್ನೆ ಕೇಳಿದ ತಕ್ಷಣ ತರ ಬಯಸ್ಬೇಕಾಗತ್ತೆ, ಅವಾಗ ದೀಕ್ಷೆ ಹೋಗ್ಬಿಡೋದು. ಅದಲ್ಲ 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 ಸಿಂಪಲ್ ಆಗಿರೋದು ಭಾರಿ ಕಷ್ಟ. ಶುಕಾಚಾರದು ಬೇಡ, ಬಹಳ ಅಂದ್ರೆ ಸಾಮಾನ್ಯ ಸುಖ. ದೇವತೆಗಳಾದ್ರಿಂದ ಬೇರೆ ಕಾರಣಗಳು, ದೇವತೆಗಳು ಬೇಡ್ರಿ ಅಂದ್ಬಿಡ್ತಾರೆ. ಯಾವ್ದು ಕೊಡ್ಬೇಕು, ರೈಕ್ ಮೇಲಕ್ಕೂ ಕಜ್ಜಿ ಬೇರೆ, ಜೊತೆಗೆ ಕಜ್ಜಿ ಬೇರೆ, ಯಾರ್ದೋ ಗಾಡಿ ಕೆಳಗೆ ಕೂತಿರೋದು. ಏನೋ ಮುಖ ನೋಡ್ತಾರೆ, ಶಾಕ್ ಹೊಡೆದಾಗ ಏನು ಕಡೆ ವರ್ಚಸ್ಸಿತ್ತು ಅಂದ್ರೆ ಪರಮಾಶ್ಚರ್ಯ ಆಗೋದು. ಇವನೇ ರೈಕ್ ಬಂದ ಗೊತ್ತಾಗ್ಬಿಟ್ಟು ನಮಸ್ಕಾರ ಮಾಡಿ, ಸ್ವಾಮಿ ನೀವು ನಮ್ಮ ರಾಜ ನೋಡ್ಬೇಕು ನಿಮ್ಮನ್ನ. ಅದು ಎಲ್ಲಿ ಕಾಣಿಸ್ತಿದೋ, ಅವ್ರ ಋಷಿಗಳೇನಾದ್ರೂ ಕೂಡ ಕಂದ ಪದಾಚಾರ ತಿಂದು ದುಃಖ ಪಡೋರಾಗಿದ್ರೆ ಸುಂದರ ರೂಪ ಯಾಕೆ ಬರ್ತಿತ್ತು ಅವರಿಗೆ, ಗೊತ್ತಲ್ಲ. ವ್ರತ ಉಪವಾಸ ಮಾಡೋರಿಗೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ವೀಕ್ನೆಸ್ಸು ಬರುತ್ತೆ, ವರ್ಚಸ್ ಹೋಗೋದಿಲ್ಲ. ಇದನ್ನ ಇನ್ನೊಂದು ಕಡೆ ಹೇಳಿದ್ದಾರೆ. 12 ವರ್ಷ ಸೇವೆ ಮಾಡಿದರು ಯಾರು, ಮಧ್ಯಗೆ ಭಟ್ಟ ದಂಪತಿಗಳು. ಹೇಗಿದ್ರು ಅವರು, ಶ್ರೀ ಶ್ರೀಧರ ಪ್ರತಿಸಾರ ಶರೀರ, ಎಷ್ಟು ಒಳ್ಳೆ ಕಾಂತಿ ಬತ್ತ, ಅತಿ ಶುದ್ಧವಾದ ಹೊಡಿತಾ ಇದ್ದಾರೆ, ತೇಜಸ್ವ. ಅರ್ಥ ಆಯ್ತಾ ಈಗ. ಒಂದು ಕೆಲಸ ಕಷ್ಟಪಟ್ಟು ಕೆಲಸ ಮುಗಿಸ್ಕೊಂಡ್ ಬರ್ತಾರೆ, ಮುಖದಲ್ಲಿ ಏನಿರುತ್ತೆ, ಗೆಲುವು ಕಾಣಿಸುತ್ತೆ, ನೋವು ಕಾಣಿಸೋದಿಲ್ಲ. ಫೇಲ್ ಆಗಿ ಬಂದ್ರೆ ಡಲ್ ಆಗಿ ಬರ್ತಾರೆ. ಅದು ಸಾಧನೆ ಮಾಡೋದ್ರಿಂದ ಸುಖ ಆಗುತ್ತೆ, ಸುಖ ಆಗೋದಿಲ್ಲ. ಕಂದ ಫಲಾಚರ ಸುಂದರ ರೂಪ, ನಂದಿತ ಗೋಕುಲ. ಎಲ್ಲರೂ ಹಾಗೆ ಇದ್ರು, ಈ ಗೋಕುಲವನ್ನೇ ಆನಂದ ಪಡಿಸಿ ಅವರಿಂದ ವಂದಿತ ಪಾದನಾದ. ಗೋಕುಲಕ್ಕೆ ಆನಂದ ಯಾತಕ್ಕಾಯ್ತು, ಎಷ್ಟು ಸಮಸ್ಯೆಗಳಿತ್ತು ಅವರಿಗೆ.
ಹೇಳಿಲ್ಲ ಅದನ್ನೆಲ್ಲ ಕೂಡ ಜೈತಿ ತೇಜಕಂ ಜನ್ಮನಾ ವ್ರಜ ಸಹಿತ ಇಂದಿರಾ ಸಾಧು ತತ್ರ ಹಿ ಅಂತ ಹೇಳ್ತಾ ಮುಂದೇನು ಹೇಳ್ತಾರೆ ವಿಷ ಜಲಾಶಯ ಎಷ್ಟು ಆಪತ್ತಿದೆ ನನಗೆ ಎಲ್ಲ ಕಾಪಾಡಲಿಲ್ಲ ನೀನೀಗ ನಂದಿತ ಗೋಕುಲ ವಂದಿತ ಪಾದ ಕೃಷ್ಣರಿಗೆ ಬಂದ ಆಪತ್ತನ್ನು ಯಾರು ಪರಿಹಾರ ಮಾಡಲಿಲ್ಲ ಇವರ ಆಪತ್ತನ್ನು ಯಾರು ಪರಿಹಾರ ಮಾಡ್ತಾನೆ ಕೃಷ್ಣ ಆದ್ರಿಂದ ವಂದಿತ ಗೋಕುಲ ವಂದಿತ ಪಾದ ಇವನು ಶೋಕ ಓದಿ ಇಡೀ ದಶಮಸ್ಕಂದ ಭಾಗವತ ಬಂದು ಅರ್ಥ ಆಯ್ತಾ ಅದು ಏನು ನಿರ್ಣಯ ಸಮೇತ ಯಾವ ಗೊಂದಲ ಇರೋದಿಲ್ಲ ಅದಕ್ಕೆ ಸ್ತೋತ್ರದ ಎಫೆಕ್ಟ್ ಅಂದ್ರೆ ಅದೇ ಸ್ತೋತ್ರದ ಉದ್ದೇಶ ಏನು ಅಂದ್ರೆ ಭಕ್ತಿ ಹೆಚ್ಚಬೇಕು ಹೆಚ್ಚಾಗಿದ್ದನ್ನ ಎಂಜಾಯ್ ಮಾಡ್ಕೊತ ಹೇಳಬೇಕು ಆ ರೀತಿ ಮಾಡೋದು ಸ್ತೋತ್ರ ಇದೆ ಆಗ ನಮ್ಗೆ ಅರ್ಥ ಉಳಿದ ಏನಿದೆ ಬಿಡಿ ನಮ್ಗೆ ಕಷ್ಟವಾದ ಸ್ತೋತ್ರ ಕೊಡ್ಬೇಕು ಒಂದು ಅಕ್ಷರ ಅರ್ಥ ಆಗಬಾರ್ದು ಹಬ್ಬ ಭಾರಿ ಖುಷಿ ಅಂದ್ರೆ ಅಲ್ಲ ನಂದಿತ ಗೋವಿಂದಿತ ಪಾದ ಅರ್ಥ ಆಯ್ತಾ ಈಗ ದೇವಕಿ ನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಎಲ್ಲ ಪರಿಹಾರ ಆಯ್ತು ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ ಇಂದೀವರೋದರ ದಲ ನಯನ ಮಂದರ ಧಾರಿನ್ ಗೋವಿಂದ ವಂದೇ ಎಲ್ಲ ಹೈಲೈಟ್ ಮಾಡ್ತಾ ಹೋಗಿ ಇಂದ್ರ ಸುತಾವಕ ಇಂದ್ರಸುತನನ್ನ ಅವನ ಅವಕ ರಕ್ಷಣೆ ಮಾಡಿದವನೇ ಗೊತ್ತಾಯ್ತಾ ಇಂದ್ರಸುತ ಅಂದ್ರೆ ಯಾರು ಅರ್ಜುನ ಅದು ಎಷ್ಟು ಆಪತ್ತಿ ಇತ್ತು ಸ್ವಲ್ಪ ಗಾಢನ ಬೇಡ ಹೊಡಿತಿತ್ತು ಭಗದತ್ತರ ಬಿದು ಹೊಡಿತಾ ಇತ್ತು ಯಾವ್ದದು ವೈಷ್ಣವಾಸ್ತ್ರ ಹೊಡಿತಿತ್ತು ಅದೇ ರೀತಿ ಕರ್ಣನ ಶಕ್ತಾಯುಧ ಇತ್ತು ಎಷ್ಟೆಷ್ಟಿತ್ತು ಎಲ್ಲದರಿಂದ ಪಾರು ಮಾಡಲಿಲ್ಲ ಇಂದ್ರಸುತಾವಕ ಅವೆಲ್ಲ ಎಂಥದ್ದು ಬೇರೆಯವ್ರಿಗೆ ಸಾಧ್ಯ ಇಲ್ಲ ಯಾತಕ್ಕೆ ಅಂಥವರಿಂದ ವರ ಇದೆ ವಾಯುದೇವರಿಂದ ಸಾಧ್ಯ ಆದ್ರೂ ಮಾಡೋದಿಲ್ಲ ಅವ್ರು ಯಾತಕ್ಕೆ ನಿಧಾರಿಯೇ ರಾವಣ ಇದ್ದು ದೇವರಿಗೆ ಮೀಸಲಿಟ್ಬಿಡ್ತಾರೆ ಹೀಗಾಗಿ ಅದೊಂದು ಯುನಿಕ್ ಮಾಡ್ತಾನೆ ಯಾವ್ಯಾವ್ದೋ ಮಾಡಿದ್ರಲ್ಲ ಯುನಿಕ್ ನಂದಕುಮಾರ ವೃಂದಾವನ ಮುಂದೆ ಕಂದ ಫಲಾಶ ಇಂದ್ರ ಸುತಾವಕ ನಂದಕ ಹಸ್ತ ಇಂದ್ರ ಸುತಾವಕ ನಂದಕ ಹಸ್ತ ಕೈಲಿ ನಂದಕ ಇಟ್ಕೊಂಡಿದ್ದಾನೆ ಕೈಲಿ ನಂದಕ ಹಸ್ತ ಇದೆ ಕೈಲಿ ಬ್ಯಾಟ್ ಹಿಡ್ಕೊಂಡು ವರ್ಣನೆ ಅದು ಕೈಲಿ ನಂದಕ ಹಿಡ್ಕೊಂಡಿದ್ದಾನೆ ಸ್ತೋತ್ರ ಆಗೋದಿಲ್ಲ ಸ್ತೋತ್ರ ಆಗುತ್ತೆ ಯಾತಕ್ಕೆ ನಂದಕ ಅಭಿಮಾನಿ ದೇವತೆ ಯಾರು ರಮೈವ ಖಡ್ಗ ಮಹಾಲಕ್ಷ್ಮೀ ದೇವಿ ಆದ್ರಿಂದಾನೆ ಅಂತ ಹಿಡ್ಕೊಂಡು ಏನರ್ಥ ಮಹಾಲಕ್ಷ್ಮಿ ನೇಮನ ಮಾಡ್ತಾನೆ ಅಂತ ಅರ್ಥ ಯಾವ್ದೋ ಖಡ್ಗ ಓಡಾಡ್ತಿದೆ ಗೂರ್ಕ ಓಡಾಡ್ತಾರೆ ಗೂರ್ಕ ಓಡಾಡ್ಬಿಡ್ತಾರ ಅಲ್ಲ ಯಾವ ಅಭಿಮಾನಿ ದೇವತೆಗಳು ಯಾರು ಅದು ನೋಡು ಎಲ್ಲಿ ಕೂತಿದ್ದಾರೆ ಸಭೆಯಲ್ಲಿ ಕೂತಿದ್ದ ಎಲ್ಲೋ ಒಂದ್ ಕಡೆ ಕೂತಿದ್ದ ಅಲ್ಲ ಅಧ್ಯಕ್ಷರಾಗಿ ಕೂತಿದ್ದ ಮತ್ತೆ ಏನಾಯ್ತು ಈಗ ಮುಖಂಡರ ಮುಖ್ಯಸ್ಥರಾಗ್ಬಿಡ್ತಾರೆ ಅದಕ್ಕೆ ನಂದಕ ಹಸ್ತ ಇದೆಲ್ಲ ಎರಡನೇ ಇಲ್ಲಿ ಬರೆದಿಲ್ಲ ಮಹಾಭಾರತ ತಾತ್ಪರ್ಯ ಮೂರನೇ ಇದೆಲ್ಲ ಬರೀತಾರೆ ಖಡ್ಗ ಯಾರು ಅಭಿಮಾನಿ ಗದೆಗೆ ಯಾರು ಅಭಿಮಾನಿ ಚಕ್ರಕ್ಕೆ ಯಾರು ಶಂಖಕ್ಕೆ ಯಾರು ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ ತಂತ್ರಸಾರದಲ್ಲಿ ಹೇಳ್ತಾರೆ ಪ್ರತಿಕಾರ ಪದ್ಯವಾರದಲ್ಲಿ ಹೇಳ್ತಾರೆ ಆಮೇಲೆ ಗೊತ್ತಿದ್ರೆ ಏನಾಗುತ್ತಾಗ ಗೊತ್ತಿದ್ರೆ ಅವಾಗ ಅದು ಎಂಜಾಯ್ ಮಾಡ್ತಾರೆ ಇಲ್ಲಿ ಮಾಡಕ್ಕಾಗಲ್ಲ ಇಂದ್ರಸುತನಿಗೆ ಇಂದ್ರಸುತ ಯಾರು ಎಷ್ಟೆಷ್ಟು ಸಮಸ್ಯೆ ಇತ್ತು ಹೇಗೆ ಪರಿಹಾರ ಅಷ್ಟೆಲ್ಲ ಕಷ್ಟಪಟ್ಟ ಹೋಗ್ಲಿ ಕೃಷ್ಣ ಸಮಸ್ಯೆ ಪರಿಹಾರ ಮಾಡಕ್ಕೆ ಭಾರಿ ತಾಗ್ತದೆ ನಿಮ್ ಟ್ಯಾಕ್ಸಿ ಬಾರ ನನಗೆಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರ ಇಲ್ಲ ಒಂದ್ ಕ್ಷಣಕ್ಕೆ ಗೊತ್ತಿದ್ರೆ ಹೋಯ್ತದು ಬಂದ್ರೆ ಏನಿಲ್ಲ ಈಗ ಗೊತ್ತಿದ ತಕ್ಷಣ ಪಂಚಾಂಗ ಅಲ್ಲಿ ಬಾರಿ ಹಾಕೊಂಡ್ಬಿಡ್ತಾರಲ್ಲ ಅದನ್ನೇ ಮನೆ ಮಾಡ್ಕೊಂಡಕ್ಕೆ ಬಂದಿದ್ರೆ ಏನ್ ಮಾಡ್ತಾರೆ ತಾನೇ ಮನೆ ಮಾಡ್ಕೊಂಡ್ಬಿಡ್ತಾರೆ ಎಷ್ಟು ಆಶ್ಚರ್ಯ ಇವೆಲ್ಲ ನೋಡ್ತಾ ಹೋದ್ರೆ ವೈಭವ ಇದೆ ಆಪತ್ತನ್ನು ಪರಿಹಾರ ಮಾಡೋದು ಗ್ರೇಟ್ ಆದ್ರೆ ಎಷ್ಟೋ ಸತ್ಯ ನಾವು ತುಂಬಾ ತೊಂದರೆ ಕೊಡಕ್ಕೆ ಇಷ್ಟಪಡೋದಿಲ್ಲ ಪಾಪ ನಮ್ಗೇನು ಕೆಲಸನೇ ಮಾಡಿಕೊಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಪಾಪ ಬೇಡ ಅನ್ಸ್ಬಿಡ್ತು ಅದು ದೇವ್ರ ಬಗ್ಗೆ ಯಾಕೆ ಅನ್ಸೋದಿಲ್ಲ ಅವ್ರು ಕಷ್ಟಪಡೋದಿಲ್ಲ ದೇವರಾದ್ರಿಂದ ಎಷ್ಟು ಜನ ಬೇಕಾದ್ರೂ ಬಡ್ಡಿ ಅಂತ ಇದು ಭಕ್ತಿ ಕಾರಣ ಆಗತ್ತೆ ಭಕ್ತಿ ಕಾರಣ ಆಗ್ತಿರ್ಲಿಲ್ಲ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಚಂದನದಿಂದ ಚರ್ಚಿತ ಚಂದನದಿಂದ ಚರ್ಚಿತ ಅಂದ್ರೆ ಲೇಪಿತ ಶ್ರೀಗಂಧದಿಂದ ಲೇಪಿತ ಅಂದ್ರೆ ಹಚ್ಕೊಂಡವರೆಲ್ಲ ಕೃಷ್ಣ ಆಗ್ಬಿಡ್ತಾರೆ ಹಾಗಿದ್ರೆ ಅಲ್ಲ ಚಂದನ ಚರ್ಚಿತ ಗೋಪಿ ಚಂದನ ಚರ್ಚಿತ ಗೋಪಿಯರು ಎಷ್ಟು ಜನ ಗೊತ್ತು ಅವ್ರು ಲಕ್ಷಾಂತರ ಜನಗಳು ಅವರೆಲ್ಲ ಕೃಷ್ಣರಿಗೆ ಏನ್ ಮಾಡ್ತಿದ್ರು ಚಂದನ ಹಚ್ತಾ ಇದ್ದಾರೆ ಅದು ವಿಶೇಷ ಯಾವಾಗಲೂ ಇದಲ್ಲ ಯಾವುದೋ ಒಂದು ಪರ್ವಕಾಲ ಬಿಡೋ ಕ್ಯಾರೆ ಅಂತ ಕೇಳೋದಿಲ್ಲ ಅವತ್ತು ಮಾತ್ರ ಆಗಲ್ಲ ಅದೇ ಏನಾಗಿದೆ ಗೋಪಿ ತನ ಬರ್ತಾರಲ್ಲ ರಾಶಿ ಎಷ್ಟು ದಿವಸ ಆಗಿದೆ ಇನ್ನೂ ಯಾವತ್ತೂ ಬರ್ತಾ ಇರುತ್ತೆ ಅಕ್ಷಯ ಅಕ್ಷರ ಗೋಪಿಯರು ಹಚ್ಚಿದ್ರು ಚಂದನ ಚರ್ಚಿತ ಆಚಾರ್ಯ ಮಾತನ್ನ ಅರ್ಥ ಕೃಷ್ಣಾವತ್ತು ಬಾಣ ಓದಬೇಕು ಅಲ್ಲಿ ಹೇಳ್ತಾರೆ ಚಂದನಂ ಗೋಪಿಗಳಿಂದ ಬಂದಿದ್ದು ಗೋಪಿಯರು ಕೊಟ್ಟ ಚಂದನ ಅಂತ ಹೇಳಿದ್ರೆ ಈಗ ಅರ್ಥ ಆಯ್ತು ಗೊತ್ತಾಯ್ತಾ ಗೋಪಿ ಚಂದನ ಲಿಪ್ತಾಂಗ ಎಂ ಚಕ್ಷಸಿ ಪಶ್ಯತಿ ಚಕ್ಷುಷ ತಂ ಶುದ್ಧಂ ವಿಜಾನೀಯಾತ್ ಮಾತ್ರ ಕಾರ್ಯ ವಿಚಾರ ಇದೆಲ್ಲ ತಗೊಂಡಾಗ ಎಲ್ಲ ಗ್ರಂಥ ಓದ್ಬೇಕಾಗ ಅದೆಲ್ಲ ಓದೋದ್ರೆಲ್ಲ ಅರ್ಥ ಆಗೋದಿಲ್ಲ
ಅವರೇ ಕೊಟ್ಟ ನೋಟ್ಸ್ ಇದೆ. ಕೆಲವೊಮ್ಮೆ ಎಕ್ಸ್ಪೆನ್ಷನ್, ಕೆಲವೊಮ್ಮೆ ಸಂಕ್ಷೇಪ ಮಾಡ್ತಾರೆ. ಸರ್ ಇಡೀ ಸ್ವರ್ಮೂಲ ಓದ್ದೆ ಹೋದ್ರೆ ಸ್ವಾರಸ್ಯ ಗೊತ್ತಾಗಲ್ಲ. ಸ್ವರ್ಮೂಲ ಓದ್ದಷ್ಟು ಇದು ಸ್ವಾರಸ್ಯ ಭಾರಿ ದೊಡ್ಡದು ಗೊತ್ತಾಗ. ಚಂದನ ಚರ್ಚಿತ ಇವತ್ತು ಅಲ್ಲಿ ಹೋದ್ರೆ ನಾವು ಏನು ತಗೊಂಡೋಗ್ಬೇಕು, ಅಲ್ಲೇ ವಿಕಾಸಿ ಎಲ್ಲ ಇಟ್ಬಿಟ್ಟಿರ್ತಾರೆ. ಹೌದು, ಅದ್ರ ಮನೆಗೆ ಹೋಗ್ಬಾರ್ದಷ್ಟೇ. ಅದೊಂದು ಮಾಡ್ಬಿಟ್ಟಕ್ಕಂತ ಎಷ್ಟೊತ್ತು ಇರ್ತಾರೆ ಸುಖವಾಗಿರ್ತಾರೆ. ಅಲ್ಲಿ ಕೊಡೋದು ಯಾಕೆ ಕೊಡ್ತಾ ಹೋಗ್ತಾರೆ ನಿಮಗೆ? ದೊಡ್ಡ ಮೂಟೆ, ನಿಮ್ಗೆ ಆಗದೆ ಹೋದ್ರೆ ದೊಡ್ಡ ಮೂಟೆ. ಎಷ್ಟು ಗೊತ್ತಾ ಅದಕ್ಕೆ? 50 ರೂಪಾಯಿ 100 ರೂಪಾಯಿ ಆ ಮೂಟೆ ಅಂತಂದ್ರೆ ಇದಕ್ಕೆ ಜೀವನ ಪೂರ್ತಿ ಆಗುತ್ತೆ. ಜೀವನ ಪೂರ್ತಿ ಹಚ್ಕೊಂಡ್ರೆ ಇಲ್ದರಿ ಮನೆಯವ್ರಿಗೆಲ್ಲ ಅದು ಒಬ್ರಿಗೆಲ್ಲ ಅಲ್ಲಿ ಹೋಗ್ಬೇಕು. ಹೋದ್ರೆ ಗೊತ್ತಾಗ ಅವ್ರು ಏನು ಬಂದು ಅಷ್ಟು ಖುಷಿಯಿಂದ ತಗೊಡ್ತಾರೆ. ಮತ್ತೆ ಅವರು ನಮ್ಮಂತೆ ನಮ್ಮಲ್ಲೇ ಇದೇ ರೇಟ್ ಇಲ್ಲಿ ಬಂದ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. 1,000 ರೂಪಾಯಿ ಮಾಡ್ಬಿಡ್ತಾರೆ. ಅಲ್ಲಿ ಜನಗಳು ಸೇವಾ ಮನೋಭಾವ ಆಯ್ತು. ಏನೇ ಬಂದ್ರು ಕೂಡ ಬಹಳ ಆತ್ಮೀಯಂತ ಮಾತಾಡ್ಸೋದು, ಕೇಳಿದ್ರೆ ಖುಷಿಯಿಂದ ಕೊಡೋದು, ಅವೆಲ್ಲ ಭಾರಿ. ಕೃಷ್ಣ ಭಕ್ತಿ ಅವರಿಗೆ. ಆ ಸೇವೆ ದೇವ್ರ ಸೇವೆ ಮಾಡ್ತೇವೆ ಅಂತ ಅಲ್ಲಿ ತೋರ್ಸಕ್ ಹೋಗ್ಬಿಟ್ರೆ ಒಬ್ಬ ಬಂದಿದ್ದ ನಮ್ಗೆ ತೋರ್ಸಕ್ಕೋಸ್ಕರ, ಲೆಕ್ಚರರ್ ಅಂತ ಸಿಕ್ಕಿದ್ದ. ಎಲ್ಲ ದುಡ್ಡು ಕೊಡೋಕೊಂಡು ಇಸೋತೇನೆ ಏನ್ ಮಾಡಿದ್ರು ಕೂಡ ಕೆಲಸ ರಜೆ ಹಾಕಿ ಬಂದಿದೆ ನಮ್ಮ ಜೊತೆಗೆ. ಇಲ್ಲ ಕೃಷ್ಣಕ್ಕ ಸೇವಾ ಆಗಿಡುತ್ತೆ. ಇದು ನಮ್ಮಲ್ಲಿ ಏನ್ ಮಾಡಿದ್ರು ಸೇವೆ ಕೊಟ್ಟು ದುಡ್ಡು ಕೊಟ್ಟೆ ಸೇವೆ ನಾವು ಅಂದ್ರೆ. ಅಲ್ಲಿ ಕೃಷ್ಣ ರಾಮ ಅಂತ ಜನಗಳು ಉತ್ತರ ಭಾರತದಲ್ಲಿ ಮೈ ಮರೆತು ಬಿಡ್ತಾರೆ. ಮತ್ತೆ ಮಾತಾಡೋದು ಅಷ್ಟು ಬರ್ತಾ ಆನಂದ ಆಗತ್ತೆ. ಆ ರೀತಿ ಬೆಳೆದಿದೆ ಮೊದ್ಲಿಂದ. ಅದೇ ಅಲ್ಲಿಯವರು ನಾವು ಕತೆ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ತಪ್ಪು ನಮ್ಮ ಜನಕ್ಕೆ ಏನು ಹೆಸರು ಕೂಡ ಇಲ್ಲ. ನಾವು ಡಿಸ್ಕನೆಕ್ಟ್ ಆದಾಗ ಹಾಗಾಗಬಾರದು. ಚಂದನ ಚರ್ಚಿತ ಚಂದನಂ ಗೋಪಿ ವರ್ಧಿತಂ ಅಂತ ಹೇಳಿದ್ರು. ಗೋಪಿಗಳಿಂದ ಹಚ್ಚಲ್ಪಟ್ಟ ಚಂದನ, ಅದಕ್ಕೆ ಶ್ರೇಷ್ಠ. ಮತ್ತೆ ಅದು ಮಹಾಲಕ್ಷ್ಮಿನೇ. ಮತ್ತೆ ಸುಂದರಿನಾಥ. ಸುಂದರಿ ಅಂದ್ರೆ ಯಾರು? ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರ ಇದೆ. ಸುಂದರಿ ಮಹಾಲಕ್ಷ್ಮಿ, ಸುಂದರ ದೇವರಾದ ಸುಂದರಿ ಆಗ್ಲೇಬೇಕಲ್ಲ. ಬಟ್ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರ ಅಂತಿದೆ. ಅದ್ರಲ್ಲಿ ಹೇಳ್ಬೇಕಾದ್ರೆ ಸುಂದರಿ ಲಕ್ಷ್ಮಿಗೆ ಹೆಸರಿದೆ. ಸೌಂದರ್ಯ ಕೊಡ್ಲ ಏನ್ ಸಂಬಂಧ ಅಂದ್ರೆ ಲಕ್ಷ್ಮಿಯ ಶಬ್ದದಲ್ಲೇ ಸೌಂದರ್ಯ ಅಂತ ಅರ್ಥ ಇದೆ. ಹೇಗೆ? ಲಕ್ಷಣವತಿ ಅಂತ. ಲಕ್ಷಣ ಎಲ್ಲ ಇದ್ದಾಗ ಸೌಂದರ್ಯ ಇರ್ಬೇಕಾ, ಕುರೂಪ ಬರುತ್ತೆ. ಆದ್ರಿಂದ ಸುಂದರಿ ಅಂತಾನೆ ಅದು. ಸುಂದರಿಯ ನಾಥ, ಸುಂದರಿಯ ನಾಥ. ಯಾವ ಮಹಾಲಕ್ಷ್ಮಿಗೆ ನಾಥನಾಥರಿಂದ ಸರ್ವೋತ್ತಮ. ಇಂದೀವರೋದರ ದಲ ನಯನ ಮಂದರ ಧಾರಿನ್ ಗೋವಿಂದ ಒಂದೇ. ಮತ್ತೆ ಕಣ್ಣು ಹೇಗಿದೆ ದೇವರದ್ದು ಅಂತ ಪ್ರಶ್ನೆ ಈಗ. ಇಂದೀವರೋದರ ದಲ ನಯನ, ಇಂದೀವರೋದರ ದಲ ನಯನ. ಇಂದೀವರ ಅಂತ ಹೇಳಿದ್ರೆ ಕಮಲ. ಕಮಲದ ಒಳಭಾಗದಂತೆ ಹೇಗಿರತಕ್ಕಂಥ ಆಕರ್ಷಕವಾದ ಕಣ್ಣುಗಳಂತ ಕೂಡಿದವು. ಪುಂಡರೀಕಾಕ್ಷ ಅಂತ. ಪುಂಡರೀಕಾಕ್ಷ, ಪುಂಡರೀಕಾಕ್ಷ ಅಂದ್ರೆ ಯಾವಾಗಲೂ ಒಮ್ಮೆ ಸುಖವಾಗಿದ್ರೆ ಅಲ್ಲ. ಫಾರ್ ಎವರ್ ಪುಂಡರೀಕಾಕ್ಷ, ಫಾರ್ ಎವರ್. ಯಾವ ನೋಡಿದ್ರು ಹಾಗೆ ಇರ್ತಾರೆ ದೇವರು. ಇವ್ರು ಆಗ್ಲೇ ಕಣ್ಣು ಮುಚ್ಚಿ ಆಗ್ಲೇ ಇದ್ದಾಗ ಎಷ್ಟು ಕೈದು ಮುಖ ತೊಳ್ಕೊಂಡ್ರು ಮತ್ತೆ ಕಷ್ಟ ಇರೋದು. ಸ್ವಲ್ಪ ನೋಡಿದ ತಕ್ಷಣ ಬರಗಿದೆ ಅಂತ ಕೇಳೇ ಬಿಡ್ತಾರೆ. ಅದೇ ಆಗೋದೇ ದೇಹ ಯಾವಾಗಲೂ ಪುಂಡರೀಕ. ನನ್ ಮೊದಲೇ ನಿದ್ದೆ ಇಲ್ಲ ಅಂತ ಅರ್ಥ. ಯಾವಾಗಲೂ ಕಣ್ ತೆಗೆದಿದ್ರೆ ನಿದ್ದೆ ಆಗ ಮಾಡೋದು. ಬೇರೆ ನಿದ್ರೆ ಇಲ್ಲ. ಮುಕ್ತರಿಗೆ ನಿದ್ರೆ ಇಲ್ಲ, ದೇವ್ರಿಗೆ ಯಾಕೆ ನಿದ್ರೆ ಇರುತ್ತೆ? ಅವೆಲ್ಲ ಇಂಪ್ಲೈಡ್ ಮೀನಿಂಗ್ ತಗೋಬೇಕು, ಇಲ್ಲದವ್ರ ಅರ್ಥ ಇಲ್ಲ. ಮಂದ ಯಾರಿಗೆ ನಿದ್ದೆ ಅವ್ರ ರೀತಿ ಬೇರೆ, ಅನುಗ್ರಹ ಬೇಕು ಅವರಿಗೆ. ದೇವ್ರಿಗೆ ಏನು ಬೇಕಾಗಿಲ್ಲ. ಆದ್ರಿಂದ ಅಲ್ಟಿಮೇಟ್ ಇಂದೀವರ ಅವತಾರ ದಲ ನಯನ. ದಲ ಬರೀ ಇಂದೀವರ ಪುಂಡರಿ ಎಷ್ಟು ಪುಂಡರಿ ಕಾಯತಾಕ್ಷ ಅಂತ ಎಕ್ಸ್ಪೆನ್ಷನ್. ವಿಶಾಲ ಕಣ್ಣು ಪೂರ್ತಿ ತೆಗೆದಾಗ ವಿಶಾಲವಾದ ಕಣ್ಣುಗಳು. ದಲ ವಿಶಾಲ, ಹರಡಿದ ದಲ. ಅದಕ್ಕೋಸ್ಕರ ಮೊಗ್ಗೆ ಆಗಿದ್ರೆ ಉಪಯೋಗ ಇಲ್ಲ. ಹರಡಿದ ದಲನಯನ, ಕಮಲದ ದಳದಂತೆ ಕಣ್ಣುಗಳುಳ್ಳವನೇ. ಮಂದರಧಾರಿನ್, ಮಂದರವನ್ನು ಹೊತ್ತವನೇ. ಮಂದರವನ್ನು ಹೊತ್ತವನೇ. ಮಂದರವನ್ನ ಮತ್ತು ಕೃಷ್ಣ ಮಂದರ ಪರ್ವತದಿಂದ ನಾನು ಹೇಳ್ತಾನೆ, ನಿಮಗೆಲ್ಲ ವಾಪಸ್ ಬರ್ಬೇಕಾದ್ರೆ ಮಂದರ ಪರ್ವತದಿಂದ ಕ್ಷೀರ ಸಮುದ್ರ ಕಡಿಬೇಕಾದ್ರೆ ಕ್ಷೀರ ಸಮುದ್ರ ಇಡ್ಬೇಕಾದ ಕಡಗೋಲಿ ಯಾವ್ದು? ಅದಕ್ಕೆ ಮಂದರ ಪರ್ವತ. ಸುವರ್ಣ ಪರ್ವತ. ಮಂದರ ಪರ್ವತ ಅಲ್ಲಿಲ್ಲ, ಬೇರೆ ಎಲ್ಲ ಇದೆ. ಅಲ್ಲಿ ಕಿತ್ತಿ ತರಬೇಕು. ಅದು ಕುಲ ಪರ್ವತ. ಇವತ್ತು ಹಿಮಾಲಯ ಎಷ್ಟು ದೂರ ಆಗ್ಲೇ ಮುದ್ದ ಆಗ್ಲೇ ಇದೆ ಗೊತ್ತಾ ನಿಮ್ಗೆ? ಏನಾದ್ರು ಐಡಿಯಾ ಇದೆಯಾ? ಎಷ್ಟಿರ್ಬೋದು, ಎಷ್ಟು ಉದ್ದ ಇದೆ, ಎಷ್ಟಾಗಲ ಇದೆ? ಅದು ಹೀಗಿಟ್ರೆ ಅಲ್ಲಿಂದ ಕನ್ಯಾಕುಮಾರಿವರೆಗೂ ಬರುತ್ತೆ. ಹೀಗೆ ಅಕಸ್ಮಾತ್ ಹೀಗಿದ್ದಿದ್ರೆ ಕಂಪ್ಲೀಟ್ ಅಡ್ಡ ಉದ್ದ ಅಷ್ಟು ದೊಡ್ಡದು. ಕೆಲವು ಕಡೆಗೆ 200-300 ಕಿಲೋಮೀಟರ್ ಅಗಲ, ಕೆಲವು ಕಡೆಗೆ 200 ಅಗಲ ಉದ್ದ 2,500 ಕಿಲೋಮೀಟರ್. ಎಷ್ಟು ದೊಡ್ಡದು ಗೊತ್ತಾಯ್ತಾ? ಅದು ಮಂದರ ಪರ್ವತ ಏನೂ ಅಲ್ಲ, ದೊಡ್ಡ ಮಂದರ ಪರ್ವತ. ಅದು ಗೋಲ್ಡನ್ ಬೇರೆ. ಗೋಲ್ಡ್ ಒಂದು ಅಟ್ರಾಕ್ಟಿವ್, ಭಾರಿ ಭಾರ, ದುಡ್ಡಿಗೂ ಭಾರ, ಹೊರಲಕ್ಕೂ ಭಾರ, ಭಾರಿ ವೇಟ್ ಜಾಸ್ತಿ ಅದು. ಅದನ್ನ ಅನಾಮತ್ ಎತ್ತಿದ್ರು. ಅದೆಲ್ಲೋ ಇದೆ, ಅದೇನು ಕಿತ್ತಿಟ್ಟಿದ್ದಲ್ಲ. ಹನುಮಂತೇವ್ರು ಕಿತ್ತಿಟ್ಟಿದ್ದೆ, ಹೀಗೆ ಎತ್ತಿದ್ದು. ಇಬ್ಬರೇ ಪರ್ವತ ಎತ್ತವ್ರು. ಇರೋ ಪರ್ವತ ಎತ್ತದಲ್ಲ, ಇರೋ ಕರೆದ್ರೆ ಮೇಲಕ್ಕೆ ಎತ್ತಬೇಕು.
ಒಂದೇ ಕೈಯಿಂದ ಎತ್ತಬೇಕು. ಎತ್ತಿಟ್ಕೋತಾನೆ ಗರುಡನ ಮೇಲೆ. ಆಗ ದೇವತೆ ಎತ್ತರಲ್ಲಿ ಏನ್ ಮಾಡ್ತಾರೆ, ಇದು ಎತ್ತೋದು ಭಾರಿ ಕಷ್ಟ, ಆಗದು ಪರವಾಗಿಲ್ಲ ಅನ್ಕೊಂಡು ಮನುಷ್ಯ ಇದು ಗಟ್ಟಿಯಾಗಿ ಹೇಳಿಲ್ಲ ಅವರು. ಅಷ್ಟು ನೀವು ಹೊತ್ಕೊಂಡಿದ್ದು ಬಿಟ್ಬಿಡ್ತಾರೆ. ಆದ್ಮೇಲೆ ಎಲ್ಲ ಅಪ್ಪಚ್ಚಿ ಎಲ್ಲ ಕೂಡ ನೀವು ಹೊತ್ಕೊತೀರ, ಹಾಗಿದ್ರೆ ಇಟ್ಬಿಡಿ. ಎಲ್ಲ ಬಂದು ಕೃಷ್ಣ ಕಾಪಾಡೋದು ಕೂಗ್ತಾರೆ, ಮತ್ತೆ ಎತ್ತಾರೆ. ಅವ್ರಿಗೆ ಗತಿ ಅದ್ರ ಕೈಕಾಲ ಮುರಿದು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಒಂದ್ಸಲ ನೋಡ್ತಾರೆ, ಎಲ್ಲ ಒಂದ್ಸಲ ನೋಡಿದ ತಕ್ಷಣ ಎಷ್ಟು ಶಕ್ತಿ ಇರುತ್ತೆ. ಇಂಥವ್ರು ಎಂತ ಕೆಲಸ ಮಾಡಿದ್ರೆ ನಡೆಯುತ್ತೆ. ಎಲ್ಲರೂ ಕೈಕಾಲ ಮುರಿದು ಕೇಸ್ ಹಾಕ್ತಿದ್ರು ಅಷ್ಟೇ. ಅರ್ಥ ಆಯ್ತಾ? ಅಲ್ಲ, ದೇವ್ರ ವಿಶೇಷ ಅಂದ್ರೆ ಆಲ್ರೌಂಡ್ ಗ್ರೇಟ್ನೆಸ್. ಒಂದು ರೀತಿ ಇದ್ರೆ ದೇವರಾಗೋದಿಲ್ಲ. ಯಾವ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಹೇಗಿರ್ಬೇಕದ ಇನ್ನೊಬ್ರು ಮಾಡಕ್ ಬರೋದಿಲ್ಲ, ಅವಂದೇ ನಿತ್ಯ ಸುಖಾದೇ. ಮುಂದೆ ನೋಡಿ, ಇನ್ನು ತರಣಯನ ಮಂದರ. ಇನ್ನೊಂದಿದೆ, ಇಷ್ಟೆಲ್ಲ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ ಮಂದರದ. ಏನು ಗೊತ್ತಾ? ಅದಕ್ಕೆ ನಿರ್ಣಯ ಓದಿದೆ, ಎಲ್ಲ ಓದ್ಬೇಕು, ನೆನ್ಪಿಟ್ಕೋಬೇಕು. ರುದ್ರದೇವರ ವರದಿಂದ ಅಧಾರ್ಯ, ಯಾರು ಕಿತ್ತಾಗಿಲ್ಲ ಎತ್ತಾಗಿಲ್ಲ, ಅದು ಒಂದು ಲೆಕ್ಕನೇ ಇಲ್ಲ. ಗೌರ್ಮೆಂಟ್ ಆರ್ಡರ್ ಬಂದು JCB ಹೊಡೆದಾಕ್ ಬಿಡ್ತಾರಲ್ಲ, ನಾಟೆ ದೇವ್ರ ಲೆಕ್ಕನೇ ಇಲ್ಲ. ಅದೆಲ್ಲ ಯಾರ ವರ ಇದ್ರೆ ಲೆಕ್ಕ ಇಲ್ಲ. ಒಂದೊಂದು ಸಮಸ್ಯೆಗಳು ಅದನ್ನ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಕೆಳಗಿಂದ ಹೊರತಾನೆ, ಮೇಲಿಂದ ಹಿಡ್ಕೊಂಡಿದ್ದಾರೆ, 5 ಜನ ಕಡಿತಾನೆ, ಮತ್ತೆ ಎಲ್ಲ ತಾನೇ ಮಾಡೋದು. ಇದು ಉಪಲಕ್ಷಣ. ವಿಷ್ಣು ಕೂಡ ಒಂದು ಧಾರಿಸ ಮಾಡದ, ಉಳಿದ್ದು ಹೊತ್ತ, ಇನ್ನೊಂದು ತಾನೇ ಕಡದ. ಆಗ ಮಂದರಧಾರಿನ್ ಗೋವಿಂದ ಒಂದೇ. ಕೃಷ್ಣಾವತಾರನ ಹೇಳ್ತಿರೋದೆಲ್ಲ ಈಗ ಅಲ್ಲ, ದೇವ್ರ ರೂಪಗಳು ಭೇದ ಇಲ್ಲ, ಗೊತ್ತಾಯ್ತಾ? ಅದು ಆದ್ರಿಂದ ಇಲ್ಲ, ಯಾವ್ದಕ್ಕೆ ಯಾವ್ದು ಹೇಳಿದ್ರು ನಡೀತದೆ. ಉಳಿದವ್ರಿಗೆ ಹೇಗೆ ಹೇಳಕ್ ಬರಲ್ಲ. ಬಿಟ್ರು ಕೂಡ ತಗೊಂಡು ಇನ್ನೊಂದು ಇನ್ನು ಅಲ್ಲ 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 ಮಂದರ ಮಂದಾನ್ ರಮಯತಿ ಇತಿ ಮಂದರ, ಗೊತ್ತಾಯ್ತಾ? ಮಂದರಿಗೂ ಪರ್ವತ ಆನಂದ ಕೊಡ್ತಾರೆ. ಗೊಲ್ಲರು ಅವರೆಲ್ಲ, ಗೋಪಿಗಾಯ್ದು ಯಾರು ಅವರೆಲ್ಲ ಗೊಲ್ಲ ಜನ, ಅವ್ರಿಗೆ ಆನಂದ ಕೊಡ್ಲಿಲ್ಲ. ಮಂದರ ಅವರೆಲ್ಲ ಅಭಿಪ್ರಾಯ ಬ್ರಾಹ್ಮಣ ವೇದ ಓದವರಲ್ಲ ಅವ್ರು ಯಾರು ಕೂಡ. ಮಂದರ ಧಾರಿನ ಅಷ್ಟೇ. ಸಂಸ್ಕೃತದಲ್ಲಿ ಏನಾದ್ರು ಮಾಡ್ಯಾಕ ಕೊಡಿ. ಅರೆ ಮಾಡಿದ್ರೆ ತಪ್ಪಲ್ಲ. ಒಂದ್ ಅರ್ಥ ಬಿಟ್ಟು ಎಷ್ಟು ಅರ್ಥ ಬೇಕಾದ್ರು ಮಾಡಿ, ಅದ್ ಏನಾಗಿರ್ಬೇಕದ ಮುಖ್ಯ ಅರ್ಥಕ್ಕೆ ವಿರೋಧ ಬರ್ಬಾರ್ದು. ವಿರೋಧ ಬಂದ್ರೆ ಹೋಯ್ತು, ಒಂದ್ ಅರ್ಥನ ಮಾಡ್ಬಾರ್ದು. ಎಲ್ಲ ಹೇಗೆ ಬೇಕಾದ್ರೂ ತಗೊಂಡಿದೆ. ಮಂದರ ಧಾರಿ ಇನ್ನು ಸಿಂಪಲ್ ಅದು. ಮಂದರವತ್ ವಿದ್ಯಮಾನಸ್ಯ ಗೋವರ್ಧನಸ್ಯ ಧಾರಿಣ. ಮಂದರ ಪರ್ವತದಂತೆ ಎತ್ತಲಾಗದಂತ ಪರ್ವತ ಗೋವರ್ಧನ ಎತ್ತಿದ. ಯಾಕೆ? ಗೋವರ್ಧನಾಚರೋದ್ಧತ್ತ. ಎಲ್ಲಿದು? ಅಷ್ಟೇನೆ, ಭಾಳ ಸುಲಭ. ಗೋವಿಂದ ಒಂದೇ. ಅವರನ್ನು ಧರಿಸ್ತಾನೆ, ಉದ್ಧಾರ ಮಾಡ್ತಾನೆ. ಅವ್ರಿಗೆ ಕೂಡ ಯಾರು ಕಂಡೆತ್ತಿ ಕೂಡ ನೋಡೋದಿಲ್ಲ ಅವ್ರನ್ನ, ಅಂಥದ್ದು ಪರಮಾತ್ಮ ಉದ್ಧಾರ ಮಾಡ್ತಾನ. ಅದರಿಂದ ಮಂದರ ಧಾರಿ ಗೋವಿಂದ ಒಂದೇ. ಗೋವಿಂದ ದೇವರಿಗೆ ನಮಸ್ಕಾರ ಅಂತ ಮುಗಿಸಿದ. ಚಂದ್ರ ಶತಾನನ ಕುಂದ ಸುಹಾಸ ನಂದಿತ ದೈವತ ಎಂದು ಮುಗಿದಿಲ್ಲ. ನಾಳೆ ದಿವಸ ಮುಂದಿನ ಪಾಠ. ಅಂದ್ರೆ ಜಾತಕ್ಕೆ ಹೇಳಿ ಇಷ್ಟು ಡೀಟೈಲ್ ಯಾವ್ದು ಹೇಳಿಲ್ಲ. ಯಾಕೆಂದ್ರೆ ಎಷ್ಟು ಡೀಟೈಲ್ ಹೋಗಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು. ಒಂದೊಂದು ಪದ ಆಳವಾಗಿ ನೋಡ್ಲಕ್ಕೆ ಹೊರಟ್ಬಿಟ್ಟು ಎಷ್ಟು ಬೆಳೆಯುತ್ತೆ, ಎಷ್ಟು ಆಶ್ಚರ್ಯ ಕೊಡುತ್ತೆ. ಪ್ರಾಸ ಮತ್ತೆ ಏನಂತ? ದೇವಕ್ಕೆ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶರ ಸುಂದರ ರೂಪ ನಂದಿತ ಗೋಕುಲ ವಂದಿತ. ಬರೀ ಒಂದಾದೆಲ್ಲ ಅನುಸ್ವಾರ ತಕಾರ ಪ್ರಾಸ. ಒಂದೊಂದು ಎಷ್ಟೆಷ್ಟು ಮ್ಯಾಜಿಕ್ ಮಾಡ್ತಾರೆ ನೋಡಿದ್ರೆ ಆಗ ಅನ್ಸುತ್ತೆ. ಯಾರು ಬರೆಯೋದು ದೊಡ್ಡದಲ್ಲ, ಬರೋ ಎಷ್ಟೆಷ್ಟು ಅರ್ಥ ಇರಬೇಕು, ಹೇಗಾಗಿರ್ಬೇಕು, ಹೇಳೋದು ಚೆನ್ನಾಗಿರ್ಬೇಕು, ರಾಗ ಇರಬೇಕು, ತಾಳ ಇರಬೇಕು, ಅರ್ಥ ಇರಬೇಕು, ಶಾಸ್ತ್ರಾರ್ಥ ಇರಬೇಕು, ಭಕ್ತಿ ಬರಬೇಕು, ಎಲ್ಲ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಅದನ್ನೆಲ್ಲ ಮಾಡಿದ್ದಕ್ಕೆ ಪ್ರತಿಯೊಂದು ಕೃಷ್ಣ ಹೇಗೆ ವರ್ಣನೆಗೆ ಅಸಾಧ್ಯನೋ ವರ್ಣಿಸಲಿಕ್ಕೆ ಇವರಿಗಿಂತ ಹೆಚ್ಚು ಯಾರು ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರಕ್ಕೆ ಬರೆದಾರೆ? ವಿಶ್ವಬುದ್ಧಿ ತುಂಬಾ ಜನ ಬರೆದಾರೆ, ತುಂಬಾ ಜನ. ಓಂ